ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಆ್ಯಂಡ್ ಇಷ್ಟು ದಿನ ನಾನು ವಿಡಿಯೋ ಹಾಕಿಲ್ಲ. ನಾನು ಯಾವತ್ತೂ ಇಷ್ಟು ದಿನ ಲೈಕ್ 22 ಡೇಸ್ ವಿಡಿಯೋ ಹಾಕಿಲ್ಲ ನಾನು. ಬಿಕಾಸ್ ನಾವು ತುಂಬಾ ಬ್ಯುಸಿ ಶೆಡ್ಯೂಲ್ ಇತ್ತು ನಮ್ಮದು. ಹಾಗೆಯೇ ಸುಮಾರು ಥಿಂಗ್ಸ್ಗಳು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ಗಳೆಲ್ಲ ನಮ್ಮ ಲೈಫಲ್ಲಿ ಈ ಒಂದು 15 ದಿನದಲ್ಲಿ ಆಯಿತು. ಭಾಳಷ್ಟು ಅಪ್ಡೇಟ್ಸ್ಗಳು ನಮ್ಮ ಲೈಫಲ್ಲಿ ಆಯಿತು. ಸೊ ಅದನ್ನೆಲ್ಲ ಸ್ವಲ್ಪ ಆ ಮೊಮೆಂಟ್ಸ್ಗಳನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ನಮ್ಮ ಲೈಫ್ನ ನಾವು ಸ್ವಲ್ಪ ಕಾಮಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ಒಂದಿಷ್ಟು ಟೆನ್ಷನ್ ಕೂಡ ಇತ್ತು ನಮಗೆ, ನರ್ವಸ್ನೆಸ್ ಇತ್ತು, ಟೆನ್ಷನ್ ಇತ್ತು, ಹಾಗೆ ಸುಮಾರು ಎಮೋಷನ್ಸ್ ಭಾಳಷ್ಟು ತಲೆ ಒಳಗೆ ಓಡಾಡ್ತಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ನನಗೆ, ಅದಕ್ಕೆ ಟೈಮ್ ಕೊಡೋಕ್ಕಾಗಿರಲಿಲ್ಲ, ಹಾಗೆ ವರ್ಕಿಗೆ ಹೋಗೋ ಕಾರಣ. ಸೊ ಫೈನಲಿ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ನಮ್ಮ ಮಗಳು ಬರ್ತಾ ಇದ್ದಾಳೆ. ಸೊ ಆಲ್ರೆಡಿ ಆಲ್ಮೋಸ್ಟ್ 75% ಜರ್ನಿ ಆಗಿದೆ. ಇನ್ನೊಂದು 25%, ಇನ್ನೊಂದು 2-3 ಅವರ್ಸಲ್ಲಿ ಬರ್ತಾರೆ. ಹೋಗಿ ಕರ್ಕೊಂಬರ್ತೀವಿ. ಅದ್ರ ಜೊತೆಗೆ ನನ್ನ ಮಗಳ ಜೊತೆಗೂ ನಮ್ಮ ಅಪ್ಪ ಅಮ್ಮನೂ ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ ಅಮೇರಿಕಾಗೆ ಬರ್ತಾ ಇದ್ದಾರೆ. ಇಟ್ಸ್ ಲೈಕ್ ವೆರಿ 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 ಹ್ಯಾಪಿ ಮೂಮೆಂಟು. ಅವ್ರಿಗೇನು ಅನಿಸುತ್ತೆ, ಮಗಳು ಅಂತೂ ಬರೋದು ಫುಲ್ಲು ಆಲ್ಮೋಸ್ಟ್ ನಾನು 13 ತಿಂಗಳು ಆಯ್ತಲ್ಲ, 15 ತಿಂಗಳಾಯ್ತು ನೀವು ನೋಡಿ. ಇಲ್ಲ ಮಾರ್ಚಲ್ಲಿ ಹೋಗಿದ್ದು. 13 ತಿಂಗಳು ಮೇಲೆ ಆಯ್ತು ಇವ್ರು ನೋಡಿ ಚರಿನಾ. ಸೊ ನಾನು ನೋಡಿ 9 ತಿಂಗಳ ಮೇಲೆ ಆಯಿತು. ಸೊ ನನಗಂತೂ ದಿನ ಎಣಿಸ್ತಾ ಇದ್ದೀನಿ ಯಾವಾಗ ಬರ್ತಾಳೆ ಅಂತ. ಇನ್ನೊಂದೇನಾಯಿತು ಅಂತಂದರೆ, ನಾವು ಚರಿಗೆ ಮತ್ತು ಇವ್ರ ಮಮ್ಮಿ ಪಪ್ಪಂಗೆ ಬುಕ್ ಮಾಡಿದ್ದು ಫ್ಲೈಟ್ನ ಯಾವಾಗ ಅಂತಂದರೆ ಅರೌಂಡ್ ಫೆಬ್ರವರಿಯಲ್ಲಿ, ಅರ್ಲಿ ಫೆಬ್ರವರಿಯಲ್ಲಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಅಮೇರಿಕ ಮತ್ತು ಇರಾನ್ ವಾರ್ ಸ್ಟಾರ್ಟ್ ಆಗಿತ್ತು ಯಾವಾಗ ಅಂತಂದರೆ ಲೇಟ್ ಫೆಬ್ರವರಿ 17 ಹಾಂ. ಆ್ಯಂಡ್ ಮಾರ್ಚಲ್ಲಿ ಎಷ್ಟು ನರ್ವಸ್ ಆಗಿತ್ತು, ಎಷ್ಟು ಟೆನ್ಷನ್ ಆಗಿತ್ತು ಅಂತಂದರೆ ನಮಗೆ. ಇವಾಗ ಒಬ್ಳನ್ನೇ ಬಿಟ್ಟು ಬಂದಿರೋದು ಒಂದು ಕಡೆ, ಇವಾಗ ಸ್ಟಾರ್ಟ್ ಆಗಿರೋದು ಒಂದು ಕಡೆ. ಇವಾಗ ನಮಗೆ ಹೋಗೋಕ್ಕಾಗತ್ತಾ ಇಲ್ವಾ? ಅವ್ರು ಯಾಕಂದ್ರೆ ಫ್ಲೈಟ್ ನಮ್ಮದು ಬುಕ್ ಮಾಡಿರೋದು ಕತಾರ್ ಥ್ರೂ ಇತ್ತು. ಕತಾರ್ ಥ್ರೂ ಇತ್ತು. ಆ್ಯಂಡ್ ಇನ್ನೊಂದೇನಂತಂದರೆ ಇಲ್ಲಿಂದ ಹೋಗೋರ್ದೆಲ್ಲದು ಕ್ಯಾನ್ಸಲ್ ಆಗಿತ್ತು ಫ್ಲೈಟ್. ಸೊ ಅಲ್ಲಿಂದ ಹ್ಯೂಸ್ಟನಿಗೆ ಬರೋ ಫ್ಲೈಟ್ಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲದು ಕ್ಯಾನ್ಸಲ್ ಆಗಿತ್ತು. ಕೆಲವೊಂದಿಷ್ಟು ಮಾತ್ರ ಬರ್ತಾ ಇತ್ತು. ಆ್ಯಂಡ್ ವಿ ವರ್ ಲೈಕ್ ಅಯ್ಯೋ ಏನಪ್ಪ ಮಾಡೋದು, ಎಲ್ಲ ಕಡೆ ಕೇಳ್ತಾ ಇದ್ವಿ. ಎಷ್ಟೊಂದು ಜನ ಟ್ರಾವೆಲ್ ಮಾಡೋರ ಕಡೆ ಅಥವಾ ಗ್ರೂಪ್ಸ್, ವಾಟ್ಸಪ್ ಚಾಟ್ಸ್ ಆಗಿರ್ಬೋದು, ಫೇಸ್ಬುಕ್ ಗ್ರೂಪ್ಸ್ ಆಗಿರ್ಬೋದು, ಎಲ್ಲ ಕಡೆ ನಾವು ಕೇಳ್ತಾ ಇದ್ವಿ ಹೆಂಗೆ ಮಾಡೋದು ಹೆಂಗೆ ಅಂತ. ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು, ತುಂಬ ಟೆನ್ಷನ್ನಲ್ಲಿದ್ವಿ ಸೀರಿಯಸ್ಲಿ. ಬಿಕಾಸ್ ನಾವು ಚರಿನ ಯಾವತ್ತೂ ಇಷ್ಟು ದಿನ ಬಿಟ್ಟಿದ್ದೇ ಇಲ್ಲ. ಮತ್ತು ಈ ಕಾರಣಕ್ಕೂ ಮತ್ತೆ ಇನ್ನೂ ಮುಂದೆ ಹೋಗುತ್ತಾ, ಇನ್ನೂ ಎಷ್ಟು ದಿನ ವಾರ ಆಗುತ್ತೆ, ಏನೂ ಐಡಿಯಾನೇ ಇಲ್ಲ ನಮಗೆ. ಸೊ ಹಾಗಾಗಿ ತುಂಬ ಟೆನ್ಷನ್ನಲ್ಲಿದ್ವಿ. ಬಟ್ ಫೈನಲಿ ಯುದ್ಧ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದೆ. ಸೊ ಹಾಗಾಗಿ ನಾವು ಕರೆಕ್ಟ್ ಟೈಮಿಗೆ, ಅದು ಹೇಗೆ ಕೋಇನ್ಸಿಡೆನ್ಸ್ ನೋಡಿ, ಕರೆಕ್ಟ್ ನಾವು ಆ ಟೈಮಿಗೆ ಬುಕ್ ಮಾಡಿದ್ದೀವಿ, ಆ ಟೈಮಿಗೆ ಯುದ್ಧನ ಸ್ಟಾಪ್ ಮಾಡಿದ್ದಾರೆ, ಬ್ರೇಕ್ ಮಾಡಿ ತೊಗೊಂಡಿದ್ದಾರೆ. ಫೀಲಿಂಗ್ ಸೋ ಲಕ್ಕಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಆ್ಯಂಡ್ ಇನ್ನೊಂದೇನಂತಂದರೆ ಅವ್ರು 3 ಜನ ಬರ್ತಾ ಇರೋದು, ನಮ್ಮ ಅತ್ತೆ, ಮಾವ ಮತ್ತು ಚರಿ. ಫಾರ್ ದ ಫಸ್ಟ್ ಟೈಮ್ ಚರಿ ಅವ್ರ ಜೊತೆ ಬರ್ತಾ ಇದ್ದಾಳೆ. ಆ್ಯಂಡ್ ಅವ್ರಿಗೂ ಇದು ಫಸ್ಟ್ ಟೈಮ್ ಜರ್ನಿ. ಸೊ ಎಷ್ಟು ನರ್ವಸ್ನೆಸ್ ಇದೆ, ನಿಜವಾಗ್ಲೂ ತುಂಬ ನರ್ವಸ್ನೆಸ್ ಇದೆ. ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಭಯ ಇದೆ. ಆ್ಯಕ್ಚುಲಿ ನನಗೆ ಊಟ ಸೇರ್ತಾ ಇರಲಿಲ್ಲ, ಹೊಟ್ಟೊಳಗೆಲ್ಲ ಒಂಥರ ಆಗ್ತಾಯಿತ್ತು. ಸರಿಯಾಗಿ ಊಟ ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಸೊ ಲೆಟ್ಸ್ ಸಿ. ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಫೋನಲ್ಲಿ, ಎಲ್ಲಿದೆ ಫ್ಲೈಟು, ಎಷ್ಟೊತ್ತಿಗೆ ರೀಚ್ ಆಗ್ತಾರೆ. ಹಾಗೆಯೇ ಇವಾಗ ಯುದ್ಧ ನಡೀತಾ ಇರೋ ಕಾರಣ ಸ್ವಲ್ಪ ಫ್ಲೈಟ್ ರೂಟ್ನ ಚೇಂಜ್ ಮಾಡಿದ್ದಾರೆ. ಸೊ 14.5 ಅವರ್ಸ್ ಇರೋವಂಥ ಫ್ಲೈಟ್, ಲೈಕ್ ದೋಹಾದಿಂದ ಹ್ಯೂಸ್ಟನಿಗೆ 17 ತಾಸಿಗಿಂತ ಜಾಸ್ತಿ ತೊಗೊಳ್ತಾ ಇದೆ. ಸೊ ಹೋಪ್ಫುಲಿ ಜರ್ನಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಅವ್ರದ್ದು
ಬಂದಮೇಲೆ ಏನೇನೆಲ್ಲ ವಿಡಿಯೋ ಮಾಡಬೇಕು, ಹೇಗೆಲ್ಲ ಖುಷಿನ ಹಂಚ್ಕೊಳ್ಳೋದಂತೂ ನಿಮ್ಮ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ತೀನಿ. ಆ್ಯಂಡ್ ಯಾವ ಥರ ವಿಡಿಯೋ ಬೇಕು ನಿಮಗೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಯಾವ ಥರ ವಿಡಿಯೋಸ್ಗಳನ್ನು ನೋಡೋಕ್ಕೆ ಇಷ್ಟಪಡ್ತೀರಿ, ನಮ್ಮ ಅತ್ತೆ ಮಾವ ಚರಿ ಮತ್ತು ನಮ್ಮ ಜೊತೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಅವ್ರು US ಬರ್ತಾ ಇರೋದು. ಸೊ ಯಾವ ಥರ ಎಲ್ಲ ವಿಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಅಥವಾ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫೈನಲಿ ನಮ್ಮ ಮಗಳು ಇಂಡಿಯಾದಿಂದ US ಅವರ ಅಜ್ಜಿ ತಾತನ ಜೊತೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಬಂದಿದ್ದಾರೆ. ಈ ಖುಷಿ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಹೋಪ್ ಹಾಗೆಯೇ ನಾನು ಚರಿಗೆ ಒಂದಿಷ್ಟು ಶಾಪಿಂಗ್ ಮಾಡಿದ್ದೀನಿ ಬರ್ತಾಳೆ ಅಂತ. ಸೊ ಅದನ್ನು ಏನೇನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ. ಮತ್ತು ನಿಮ್ಗೇನಾದರೂ ಹೇಳೋದಿದೆನಾ? ನರ್ವಸ್ನೆಸ್ ಇತ್ತು, ಅದು ಹೇಳ್ಕೊಂಡಿರಲಿಲ್ಲ ನಾನು ಮುಂದೆ. ಬಟ್ ಐ ಮೇಡ್ ಶ್ಯೂರ್ ಎವ್ರಿ ಸ್ಟೆಪ್ ದೇ ಆರ್ ಕಮಿಂಗ್. ನಾವೇನ್ ಮಾಡ್ತಿದ್ವಿ ಅಂದ್ರೆ ಅವಾಗ ಕತಾರಿ ಕಾಲ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಸೀಟ್ ಕ್ಯಾನ್ಸಲ್ ಅಥವಾ ಅಲ್ಲಿ ಹೋಗಿ ಸ್ಟಕ್ ಆಗ್ಬಾರ್ದು, ಆ ಥರದ್ದೆಲ್ಲ ಮಾಡ್ಕೊಂಡಿದ್ವಿ. ಅದಕ್ಕೆ ಅಕಸ್ಮಾತ್ ಆದ್ರೆ ಅದಕ್ಕೆ ಸೆಕೆಂಡರಿ ಪ್ರಿಪ್ರೇಷನ್ ಏನೇನು ಬ್ಯಾಕಪ್ ಪ್ಲಾನ್ಸ್ಗಳು, ಬ್ಯಾಕಪ್ ಪ್ರಿಪ್ರೇಷನ್ಸ್ ಅದೆಲ್ಲ ಮಾಡ್ಕೊಂಡಿದ್ವಿ. ಬಟ್ ಗಾಡ್ಸ್ ಗ್ರೇಸ್ ಅಲ್ಲಿ ಸದ್ಯಕ್ಕೆ ಏನು ಅಂತದೇನು ಆಲ್ರೆಡಿ ಬಂದಿದ್ದಾರೆ. ಅಂತ ಇದ್ರು ಮತ್ತೆ ಫ್ಲೈಟ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡೋಣ ಅಂತ ಬಹಳ ಸಲ ಮಾಡಿದ್ವಿ. ಬಟ್ ನಾನು ಬೇಡ ಅನ್ಸಿದ್ದೆ, ಇವ್ರು ಪೋಸ್ಟ್ಪೋನ್ ಮಾಡೋಣ ಅಂತ ಇದ್ರು. ಸೊ ಇವಾಗ ಬ್ರೇಕ್ ಇರೋ ಕಾರಣ ನಾವು ಪೋಸ್ಟ್ಪೋನ್ ಮಾಡದೇ ಇರೋದೇ ಬೆಟರ್ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಬಂದಿದ್ದಾರೆ. ಸೊ ಜಸ್ಟ್ ಹೋಗಿ ಪಿಕ್ ಮಾಡ್ಕೊಂಬರೋದಷ್ಟೇ. ಆಮೇಲೆ ಖುಷಿ ಇದೆ ಒಂಥರ, ಎಲ್ಲರೂ ಬರ್ತಾ ಇದ್ದಾರಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಫನ್. ಲೈಕ್ ಮನೆಯೆಲ್ಲ ತುಂಬುತ್ತೆ, ಒಂಥರ ಏನದು ಕಲರವ ಜಾಸ್ತಿ ಇರುತ್ತೆ. ನಾವಿಬ್ಬರೇ ಇದ್ವಿ ಇಷ್ಟು ದಿನ, ಇಬ್ಬರೇ ಮನೇಲಿ ಯಾರು ಇರ್ತಿರ್ಲಿಲ್ಲ. ಸೊ ಇನ್ಮೇಲೆ ಮನೆಯೆಲ್ಲ ಫುಲ್ಲು ತುಂಬಿದಂಗೆ ಇರುತ್ತೆ. ವ್ಲಾಗ್ಗಳು ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಅವ್ರಿಗಿನ್ನೂ ಸ್ವಲ್ಪ ಜೆಟ್ಲಾಗಿರುತ್ತೆ. ಸೊ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಅವರು ಸೆಟಲ್ ಡೌನ್ ಆದಮೇಲೆ ವ್ಲಾಗ್ಸ್ಗಳನ್ನ ಮಾಡೋಣ ಅಂತ. ಸೊ ಅದಕ್ಕೆ ನಿಮಗೆ ಯಾವ ಥರ ವ್ಲಾಗ್ಸ್ಗಳು ನೋಡೋಕ್ಕೆ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಡೆಫಿನೆಟ್ಲಿ ನಾನು ಆ ಥರ ವ್ಲಾಗ್ಸ್ಗಳನ್ನೇ ಮಾಡ್ತೀನಿ. ಚರಿಗೆ ನಾನು ಒಂದಿಷ್ಟು ಶಾಪಿಂಗ್ ಮಾಡಿದ್ದೀನಿ ಅವಳು ಬರ್ತಾಳೆ ಅಂತ ಖುಷಿಗೆ. ಬಿಕಾಸ್ ನಾವು ಹೋಗಿದ್ದು ನಿಮ್ಗೆ ಗೊತ್ತಿದೆ 2025 ಜಾನ್ವರಿಯಲ್ಲಿ ಇಂಡಿಯಾಕ್ಕೆ ಹೋಗಿದ್ದು. ಆವಾಗ ನಾನು ಒಂದಿಷ್ಟು ಡ್ರೆಸ್ಗಳನ್ನು ಶಾಪಿಂಗ್ ಮಾಡಿ ತೊಗೊಂಡು ಹೋಗಿದ್ದೆ. ಬಟ್ ಇವಾಗ ಅವಳು ಎಷ್ಟು ಬೆಳೆದಿದ್ದಾಳೆ ಅಂತಂದ್ರೆ ಅದು ಯಾವ ಡ್ರೆಸ್ಸಸ್ಸು ಆಗ್ತಾ ಇಲ್ವಂತೆ ಅವಳಿಗೆ, ನಮ್ಮಮ್ಮ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಹೊಸ ಡ್ರೆಸ್ಗಳನ್ನು ಒಂದಿಷ್ಟು ಶಾಪಿಂಗ್ ಮಾಡಿದ್ದೀನಿ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಹಾಗೆ ಚರಿ ಬಂದಮೇಲೆ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅವ್ಳಿಗೆ ಯಾವ ಡ್ರೆಸ್ ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಲಿಲ್ಲ, ಏನು ಆಯಿತಾ. ಹಾಗೆ ನಾನು ಯಾವುದ್ರದ್ದು ಟ್ಯಾಗ್ನ ತೆಗ್ದಿಲ್ಲ. ಬಿಕಾಸ್ ಅವಳಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಮತ್ತೆ ಇಟ್ಕೊಳ್ಳೋದು ವೇಸ್ಟ್. ಸೊ ಹಾಗಾಗಿ ರಿಟರ್ನ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದಿಷ್ಟು ಡ್ರೆಸ್ಗಳನ್ನು. ಸೊ ಇದು ಬಂದುಬಿಟ್ಟು ಈ ಥರ ಸೆಟ್, 2 ಸೆಟ್ ಇದೆ. ಈ ಥರ ಒಂದು ಲಾಂಗ್ ಸ್ಲೀವ್ಸ್ ಟಾಪು ಮತ್ತು ಇದು ಈ ಥರ ಬೆಲ್ ಬಾಟಮ್ ಥರ ಪ್ಯಾಂಟ್. ತುಂಬ ಕ್ಯೂಟಾಗಿದೆ. 2 ಸೆಟ್ ಇದೆ ಆ್ಯಕ್ಚುಲಿ ಇದರೊಳಗೆ. ಇಲ್ಲೊಂದಿದೆ ನೋಡಿ ಪ್ಯಾಂಟ್. ಇದ್ರ ಟಾಪ್ ಎಲ್ಲ ಎಲ್ಲೋ ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು. ಇದು ಈ ಟಾಪಿಗೆ ತೋರಿಸ್ತೀನಿ. ಇದು ಇನ್ನೊಂದು ಟಾಪು. ಈ ಟಾಪಿಗೆ ಈ ಪ್ಯಾಂಟು. ಸೊ 2 ಟಾಪಿಗೆ ಒಂದು ಪ್ಯಾಂಟು, ಹಾಗೆ ಇದೊಂದೇನೋ ಸೇರ್ಕೊಂಡಿದೆ. ಬಟ್ ಐ ಡೋಂಟ್ ನೋ ಯಾವ್ದ್ಯಾವ್ದು ಅಂತ. ಐ ವಿಲ್ ಫಿಗರ್ ಇಟ್ ಔಟ್. ಇನ್ನೊಂದು ಬ್ಲ್ಯಾಕ್ ಪ್ಯಾಂಟ್ ಇದ್ರೊಳಗೆ ಇದೆ. ಹಾಗೆ ಚರಿಗೆ ಕ್ಯೂಟ್ ಆದಂಥ ನನಗೆ ಪೈಜಾಮಸ್ ಬೇಕು ಮಮ್ಮಿ ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ನಾನು ಇದೊಂದು ಹಾಗೆ ಸುಮ್ಮನೆ ಶಾಪಿಂಗ್ ಹೋದಾಗ ನನಗೆ ಇದು ಕಾಣಿಸ್ತು. ಚರಿದು ಚರಿ ಇದೆ ನೋಡಿ, ಡಿಸ್ಕೋ ಬಾಲ್ ಅಲ್ಲಿ ಚರಿ ಇದೆ ಹಾಕ್ಕೊಳ್ಳೋಕ್ಕೆ ಮನೇಲಿ. ಸೊ ತುಂಬಾ ಕ್ಯೂಟ್ ಅನ್ನಿಸ್ತು ನನಗಿದು. ಚರಿ ಇದೆ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ. ನೈಟ್ ಡ್ರೆಸ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ಇದು ಒಂದು. ಹಾಗೆ ಇನ್ನೊಂದು ಜೊತೆ ತೊಗೊಂಡು ಬಂದಿದ್ದೀನಿ. ಶೀತಾ ಪ್ರಿಂಟ್ ಇದೆ. ಶೀತಾ ಪ್ರಿಂಟ್ಸ್ ಕೆಳಗಡೆ ಈ ಥರ ರಫಲ್ಸ್ ಇದಾವು, ಕ್ಯೂಟ್.
ಇದಕ್ಕೆ ಇನ್ನೊಂದು ಶಾರ್ಟ್ಸ್ ಇದೆ, ಐ ವಿಲ್ ಶೋ. ಇದು ಸಿಕ್ಕ ತಕ್ಷಣ ತೋರಿಸ್ತೀನಿ, ಇಲ್ಲೇ ಇಟ್ಟಿರ್ತೀನಿ. ಸೊ ಇದೊಂದು ಜೊತೆ ನೈಟ್ ಡ್ರೆಸ್ ತಂದಿದ್ದೀನಿ. ಆ್ಯಂಡ್ ಇದು ಬಂದು ಟಾಮಿ ಹಿಲ್ಫಿಗರ್ದು ಒಂದು ಕ್ಯೂಟ್ ಡ್ರೆಸ್. ಇದು ಈ ಥರ ಇದೆ. ನನಗೆ ಈ ಥರ ಕಾಲರ್ಸ್ ಇದೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ಸ್ಲೀವ್ಸು, ಯೂಶ್ವಲಿ ನಾನು ಅವಳಿಗೆ ಫುಲ್ ಸ್ಲೀವ್ಸೇ ಪ್ರಿಫರ್ ಮಾಡ್ತೀನಿ. ಇದು ಬಂದು ಅದರದ್ದು ಪ್ಯಾಂಟ್ ಜೊತೆ ಈ ಥರ ಡ್ರೆಸ್ಸು. ಸೊ ಇದನ್ನು ನಾವು ಬಟನ್ ಡೌನ್ ಶರ್ಟ್ಸ್ ಇರೋದ್ರಿಂದ ಯಾವುದಾದ್ರು ಡ್ರೆಸ್ಸಿಗೂ ಪೇರಪ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ ಜೊತೆನೂ ಹಾಕ್ಕೋಬೋದು, ಜಾಕೆಟ್ ಥರ. ಹಾಗೆ ಸ್ಕರ್ಟ್ಸ್ಗೂ ಹಾಕ್ಕೋಬೋದು, ಡಂಗ್ರೀಸ್ಗೂ ಹಾಕ್ಕೋಬೋದು. ಸೊ ಹಾಗಾಗಿ ಇದನ್ನು ತಗೊಂಡೆ. ಆ್ಯಂಡ್ ದೆನ್ ಇದೊಂದು ಕ್ಯೂಟ್ ಆದಂತಹ ಡ್ರೆಸ್ಸು. ಇದೊಂಥರ ಸ್ವೆಟರ್ ಮೆಟೀರಿಯಲ್ ಇದೆ. ಈ ಥರ ಹಾರ್ಟ್ಸ್ ಇದಾವೆ, ಫುಲ್ ಆಫ್ ಹಾರ್ಟ್ಸ್. ಇದಕ್ಕೆ ಕ್ಯೂಟ್ ಆದಂತಹ ಒಂದು ಸ್ಕರ್ಟು ಈ ಥರ. ಇಟ್ಸ್ ವೆರಿ ವೆರಿ ಕ್ಯೂಟ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಮುದ್ದಾಗಿದೆ. ಸೊ ಹಾಗಾಗಿ ಇದು ಆ್ಯಕ್ಚುಲಿ ಮೇ ಬಿ ದೊಡ್ಡದಾಗುತ್ತೆ ಅಂತ ಅಂದ್ಕೊಳ್ತೀನಿ ಅವಳಿಗೆ, ಐ ಡೋಂಟ್ ನೋ. ಅದಕ್ಕೆ ನಾನು ಯಾವುದು ಟ್ಯಾಗ್ಸ್ಗಳನ್ನು ತೆಗ್ದಿಲ್ಲ. ಹಾಗೆ ಇದು ಒಂದು ಇದಂತೂ ಇನ್ನೂ ಮುದ್ದಾಗಿದೆ. ಇದು ಹೆಂಗಿದೆ ಅಂತಂದರೆ ಲೈಕ್ ಇವಾಗ ಸಮ್ಮರ್ ಟೈಮು. ಸೊ ಸಮ್ಮರಿಗೆ ಚೆನ್ನಾಗಿ ಅನಿಸುವಂತಹ ಡ್ರೆಸ್ಗಳನ್ನೇ ತೊಗೊಂಡಿದ್ದೀನಿ. ಸೊ ಇದು ಬಂದು ಈ ಥರ ಕ್ರೋಶೆ ಮಾಡಿದ್ದಾರೆ ಈ ಥರ. ಅದಕ್ಕೆ ಕ್ಯೂಟ್ ಆದಂತಹ ಸನ್ಗ್ಲಾಸು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಫ್ಲವರ್ ಥರ ಇದೆ ಅದು ಸನ್ಗ್ಲಾಸಸ್ಸು. ಇದರದ್ದು ಶಾರ್ಟ್ಸ್ ಬಂದು ಈ ಥರ ಇದೆ, ತೋರಿಸ್ತೀನಿ. ಈ ಥರ ಇದೆ ಶಾರ್ಟ್ಸ್. ಸಮ್ಮರ್ ವೇರ್, ಇಟ್ಸ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕ್ಯೂಟಾಗಿ ಕಾಣಿಸ್ತಾಳೆ ಚೆರಿ ವಿತ್ ವೈಟ್ ಶೂಸ್, ವೈಟ್ ಬೋ ಹಾಕ್ಕೊಂಡ್ರೆ. ಆ್ಯಂಡ್ ಅವಳಿಗೆ ಅಂತ ಹೇರ್ ಬ್ರಷ್ ಕೂಡ ತೊಗೊಂಡಿದ್ದೀನಿ, ತಲೆ ಬಚ್ಕೊಳ್ಳೋಕ್ಕೆ. ಈ ಥರ ಮಿನಿ ಮೌಸ್ ಇರೋವಂಥದ್ದು ವೆಟ್. ಇದಾದರೆ ಎಷ್ಟೇ ಸಿಕ್ಕಿದ್ರೂ ನಮಗೆ ಈ ಥರ ಬ್ರಷು ಎಷ್ಟೇ ಸಿಕ್ಕಿದ್ರೂ, ಎಷ್ಟು ಸಾಫ್ಟ್ ಇದೆ ನೋಡಿ ಇದ್ರದ್ದು. ಎಷ್ಟು ಫುಲ್ಲು ಇದಾಗಿದ್ರೂ ಒಂದು ಚೂರು ನೋವಾಗೋದಿಲ್ಲ. ಹಾಗೆ ವೆಟ್ ಇರುತ್ತಲ್ಲ, ಕೂದಲು ಹಸಿ ಇರುತ್ತಲ್ಲ, ಅವಾಗೂ ಸಹಿತ ಇದನ್ನು ಯೂಸ್ ಮಾಡ್ಬೋದು ಬ್ರಷ್ ಮಾಡೋಕ್ಕೆ. ಇದೊಂದು ಕ್ಯೂಟ್ ಮಿನಿ ಮೌಸ್, ಅವಳಿಗೆ ತುಂಬಾ ಇಷ್ಟ ಮಿನಿ ಮೌಸ್ ಅಂತಂದರೆ. ಹಾಗಾಗಿ ಅದಕ್ಕೆ ತೊಗೊಂಡೆ ಇದನ್ನು. ಅದಾದಮೇಲೆ ಒಂದಿಷ್ಟು ಇದು ತೊಗೊಂಡಿದ್ದೀನಿ. ಫ್ರಾಕ್ ಏನಾದರೂ ಹಾಕಿದಾಗ ಸ್ಟಾಕಿನ್ಸ್, ಇದು ಸಾಕ್ಸ್ ಥರ ಫುಲ್ ಪ್ಯಾಂಟ್ ಥರ ಬರುತ್ತೆ. ಸೊ ಕ್ಯೂಟಾಗಿ ಅನಿಸುತ್ತೆ ಫ್ರಾಕ್ಸ್ ಎಲ್ಲ ಹಾಕೊಂಡಾಗ. ಇದರಲ್ಲಿ 2 ಕಲರ್ ಇದೆ, ಒಂದು ಬ್ಲ್ಯಾಕ್, ಒಂದು ಮೆರೂನು. ಸೊ ಫ್ರಾಕ್ಸ್ ಎಲ್ಲ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಆಮೇಲೆ ಇದೊಂದು ಫ್ರಾಕು ಕ್ಯೂಟಾಗಿದೆ, ಪಿಂಕ್. ಮಧ್ಯೆ ಒಂದು ಈ ಥರ ಇದೆ ಲೈನ್ಸು, ಗ್ಲಿಟರ್ ಲೈನ್ಸ್ ಇದೆ. ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ವೆಲ್ವೆಟ್ ಬಟ್ಟೆ ಇದು, ಸಾಫ್ಟ್ ವೆಲ್ವೆಟ್ಟು. ಸೊ ಚೆರಿಗೆ ಈ ಕಲರ್ ಅಂದರೆ ತುಂಬಾ ಇಷ್ಟ, ಪ್ರಿಟಿಯಾಗಿ ಕಾಣಿಸುತ್ತೆ ಇದು ಡ್ರೆಸ್ಸು. ಸೊ ಈ ಥರ ಡ್ರೆಸ್ ಹಾಕ್ಕೊಂಡಾಗ ಈಗ ತೋರಿಸಿದ್ನಲ್ಲ, ಇದು ಸಾಕ್ಸಸ್ಸು ಈ ಥರ ಹಾಕ್ಬೋದು. ಲೈಕ್ ವೈಟ್, ಇದಕ್ಕೆ ವೈಟ್ ಪೇರಪ್ ಮಾಡ್ಬೋದು, ಅಥವಾ ಮರೂನು ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ. ಆ್ಯಂಡ್ ಅದೇ ಸೇಮ್ ಫ್ರಾಕೆ ನನಗೆ ಇನ್ನೊಂದು ಕಲರಲ್ಲಿ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಅದನ್ನು ಗ್ರೀನ್ ಕಲರ್ ಇದು ಬಂದು, ಎಸ್ ಇದು ಈ ಥರ ಇದೆ. ಡಾರ್ಕ್ ಗ್ರೀನಲ್ಲಿ ಈ ಥರ ಸಿಲ್ವರ್ ಗೆರೆಗಳಿದ್ದಾವೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ದೆನ್ ಇದು ಆಮೇಲೆ ತೋರಿಸ್ತೇನೆ. ಇದು ಬಂದು ಟಾಪ್ಸ್ಗಳು, ಸುಮ್ಮನೆ ಮನೇಲಿ ಹಾಕ್ಕೊಳ್ಳೋಕ್ಕೆ ಅಥವಾ ಹೊರಗಡೆ ಎಲ್ಲಾದರೂ ಜೀನ್ಸ್ಗೆ ಹಾಕ್ಕೊಳ್ಳೋಕ್ಕೆ. ಈ ಥರ ಫುಲ್ ಸ್ಲೀವ್ಸ್ ಇರುವಂತಹ 2 ಕಲರ್. ಈ ಕಲರ್ ತುಂಬಾ ಚೆನ್ನಾಗಿದೆ, ಒಂಥರ ವೈನ್ ಕಲರು. ಇದು ಬಂದು ಪಿಂಕ್ ಕಲರು, ಸರ ಡಸ್ಟಿ ಪಿಂಕ್ ಕಲರು, ತುಂಬ ಕ್ಯೂಟಾಗಿದೆ ಇದು. ಸೊ ಫುಲ್ ಸ್ಲೀವ್ಸೇ ಪ್ರಿಫರ್ ಮಾಡ್ತೀನಿ ನಾನು ಅವಳಿಗೆ. ಎಸ್. ಆ್ಯಂಡ್ ದೆನ್ ಇದು ಬಂದು ಥರ ಕವಡೆಗಳಿದ್ದಾವೆ, ಆ್ಯಕ್ಚುಲಿ ರಿಯಲ್ ಕವಡೆಗಳಿದು, ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಅಲ್ಲ. ಇದ್ರದ್ದು ಬಂದು ಹೇರ್ ಬ್ಯಾಂಡ್ ಕ್ಯೂಟಾಗಿ ಕಾಣಿಸುತ್ತೆ, ತುಂಬಾ ಮುದ್ದಾಗಿ ಕಾಣಿಸುತ್ತೆ. ಇದು ನನಗೆ ತುಂಬ ಇಷ್ಟ ಆಯ್ತಿದು. ಸೊ ಇದು ಒಂದು. ಆ್ಯಂಡ್
ಆ್ಯಂಡ್ ಇನ್ನೊಂದು ಇದು ಬಂದು ಈ ಥರ ಇರುವಂತಹ ಡಂಗ್ರಿ. ಇಲ್ಲಿ ಪಾಕೆಟ್ಸ್ ಇದೆ ಎರಡೂ ಕಡೆ. ಸೊ ಈ ಥರ ಫುಲ್ ಈ ಥರ ಇದೊಂದು ಡ್ರೆಸ್ ಕ್ಯೂಟಾಗಿದೆ ಅಲ್ಲ. ಸರಿ ಇಷ್ಟಪಡ್ತಾಳೆ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ. ಎಸ್ ದಿಸ್ ಇದನ್ನು ನೋಡಿದ್ರಲ್ಲ ನೀವು, ಚೀತಾ ಪ್ರಿಂಟ್ದು ಈ ಥರ ಫುಲ್. ಸೊ ಇದಕ್ಕೆ ಇದೇ ಸೇಮ್ ಟಾಪಿಗೆ, ಫುಲ್ ಸ್ಲೀವ್ಸ್ ಟಾಪಿಗೆ ಈ ಥರ ಶಾರ್ಟ್ಸ್ ಕೊಟ್ಟಿದ್ದಾರೆ, ರಫಲ್ಸ್ ಇರುವಂಥ ಶಾರ್ಟ್ಸು. ಅದ್ರ ಜೊತೆ ಇದು ಬಂದು ಐ ಮಾಸ್ಕ್. ಸೊ ಕ್ಯೂಟ್ ಅಂತ ಅನ್ನಿಸ್ತು ನನಗೆ. ಸೊ ಮೇ ಬಿ ಚರಿ ಇದನ್ನೆಲ್ಲ ಇಷ್ಟಪಡ್ತಾಳೆ ಅಂತ ಅನ್ನಿಸ್ತು. ಸೊ ಯಾ, ಇಟ್ಸ್ ವೆರಿ ಕ್ಯೂಟ್ ಒನ್. ಆ್ಯಂಡ್ then I bought this Adidas t-shirt, white t-shirt. ಸುಮ್ಮನೆ ಜೀನ್ಸ್ ಶಾರ್ಟ್ಸ್ ಅಥವಾ ಜೀನ್ಸ್ ಪ್ಯಾಂಟಿಗೆ ಹಾಕೊಳ್ಳೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಂಡಿಯಾದಲ್ಲೂ ಸುಮಾರು ಐಟಮ್ಸ್ನ ಆರ್ಡ್ರ್ ಮಾಡಿದ್ದೀನಿ, ಅದು ತಂದಾಗೂ ತೋರಿಸ್ತೀನಿ ನಿಮಗೆ. ಈ ಥರ ಒಂದು ಪೇರ್ ಆಫ್ ಸ್ಯಾಂಡಲ್ಸ್ನ ತೊಗೊಂಡು ಬಂದಿದ್ದೀನಿ. ಇದೊಂಥರ ಈ ಥರ ಹೆಣ್ದಿರೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಕ್ಯೂಟಾಗಿ ಕಾಣಿಸ್ತಾಳೆ ಸಮ್ಮರ್ ಟೈಮಲ್ಲಿ ಇದು ಹಾಕ್ಕೊಂಡಾಗ, ವಿತ್ ಫ್ರಾಕ್ ಅಥವಾ ಸ್ಕರ್ಟ್ ಯಾವುದಕ್ಕಾದ್ರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದೊಂದು ಜೊತೆ. ಆ್ಯಂಡ್ ಈ ವೈಟ್ ಕಲರ್ ಒಂದಿದೆ, ಈ ಥರದ್ದು ಸೇಮ್ ವೈಟು ತೊಗೊಂಡಿದ್ದೀನಿ, ಅದು ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ. ಹಾಗೆ ಸಮ್ ಟಾಯ್ಸ್ ತೊಗೊಂಡಿದ್ದೀನಿ, ಇದೆಲ್ಲ ಅದಿಂದು. ಸೊ ಚೆರಿ ಲವ್ಸ್ ಇಟ್. ಡಿಸ್ನಿ ಪ್ರಿನ್ಸಸ್ನೆಲ್ಲ ಅವಳು ಇಷ್ಟಪಡ್ತಾಳೆ. ಸೊ ಅದೊಂದು. ಹಾಗೆ ಇದು ಮ್ಯಾಗ್ನೆಟ್ಸು. ನಾನು ಇವಾಗ ಸ್ಕೂಲಿಗೆ ಹೋಗ್ತಾ ಇರೋ ಕಾರಣ ನನಗೆ ಲೈಕ್ ಮಕ್ಕಳನ್ನ ಹೇಗೆ ಬ್ಯುಸಿಯಾಗಿ ಇಡೋ ಅಂಥದ್ದು ಅದೆಲ್ಲ ಗೊತ್ತಿದೆ. ಸೊ ಆ ಚರಿಗೆ ಈ ಥರ ಒಂದು ಮ್ಯಾಗ್ನೆಟ್ಸ್ನ ತೊಗೊಂಡು ಬಂದು, ಇದು ಹೆಂಗಿರುತ್ತೆ ಅಂತಂದರೆ ಹೀಗೆ ಸ್ಕ್ವಯರು, ಟ್ರಯಾಂಗಲು, ಈ ಥರ ಪೀಸಸ್ ಆಫ್ ಮ್ಯಾಗ್ನೆಟ್ಸ್ ಇರುತ್ತೆ. ಇದನ್ನು ತೊಗೊಂಡು ಬಿಲ್ಡ್ ಮಾಡ್ಬೋದು. ಇದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ಸೋ ಕ್ಯೂಟ್. ಅವ್ರನ್ನ ಫುಲ್ ಎಂಗೇಜ್ ಆಗಿಡುತ್ತೆ. ಬಿಕಾಸ್ ಚೆರಿ ಬಂದಾಗ ಜಟ್ಲಾಗಿರುತ್ತೆ ಆ್ಯಂಡ್ ರಾತ್ರಿ ಎಲ್ಲ ಆಟ ಆಡ್ತಾಳೆ, ನಮಗೆ ಬೇರೆ ವರ್ಕಿಗೆ ಹೋಗಬೇಕು. ಹಾಗಾಗಿ ಇದನ್ನೆಲ್ಲ ಕೊಟ್ಬಿಟ್ರೆ ಸ್ವಲ್ಪ ಅವಳ ಪಾಡಿಗಳು ಆಟ ಆಡ್ಕೊತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಅದು. ಆ್ಯಂಡ್ ಇದು ಬಂದು ಸ್ವಿಮ್ಮಿಂಗ್ ಗಾಗಲ್ಸ್. ಇದಕ್ಕೆ ನಾವು ಚೇಂಜ್ ಮಾಡ್ಬೋದು, ಯೂನಿಕಾರ್ನ್ ಥರ ಮತ್ತು ಇದನ್ನು ಶಾರ್ಕು ಈ ಥರದನ್ನೆಲ್ಲ ಕ್ಯೂಟಾದಂಥದ್ದು ಇದಿದೆ. ಸೊ ಅದನ್ನು ತಗೊಂಡು, ಬಿಕಾಸ್ ಈಗ ಸಮ್ಮರ್ ಟೈಮ್ ಅಲ್ವಾ, ಸ್ವಿಮ್ಮಿಂಗ್ ಪೂಲ್ ನಮ್ಮ ಮನೆ ಇಲ್ಲೇ ಇದೆ, ನಮ್ಮ ಮನೆ ಇದ್ರೊಳಗೆ ಇದೆ. ಸೊ ಹಾಗಾಗಿ ಸ್ವಿಮ್ಮಿಂಗ್ಗೆ ಹೋದಾಗ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಕ್ಯೂಟ್ ಆದಂತಹ ಜಾಕೆಟ್ ಸಿಕ್ತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಇದು ಜಾಕೆಟು. ವೈಟ್ ವಿತ್ ಚೆರೀಸ್ ಇದ್ದಾವೆ, ಈ ಥರ 3D ಥರ ಈ ಥರ ಕ್ರೋಶಲ್ಲಿ ಮಾಡಿದ್ದಾರೆ. ಐ ಜಸ್ಟ್ ಲವ್ಡ್ ಇಟ್. ಚೆರಿದು ನೋಡಿದ ತಕ್ಷಣ. ಆ್ಯಂಡ್ ಇದಕ್ಕೆ ಜೊತೆಗೆ ಪೇರ್ ಆಫ್ ಈ ಥರ ಕ್ಲಿಪ್ ಬಂದಿದೆ, ಐ ಮೀನ್ ತಲೆಗೆ ಹಾಕೋದು. ಐ ಥಿಂಕ್ ಇಟ್ಸ್ ಸೋ ಕ್ಯೂಟ್ ಆನ್ ಚೆರಿ. ಸೊ ಸ್ಕೂಲಿಗೆಲ್ಲ ನೆಕ್ಸ್ಟ್ ಇಯರ್ ಸ್ಕೂಲಿಗೆ ಹೋದಾಗ ಅಲ್ಲಿ ಯಾವಾಗಲೂ ಕೋಲ್ಡ್ ಇರುತ್ತೆ. ಸೊ ಇದನ್ನು ಶಿ ಕ್ಯಾನ್ ಕ್ಯಾರಿ ದಿಸ್. ಸೊ ಯಾ, ನನಗೇನು ಇನ್ನೊಂದು ಏನಾಗ್ಬಿಟ್ಟಿದೆ ಅಂತಂದರೆ, ನಾನು ಎಲ್ಲಿ ಹೋದ್ರೂ ಚೆರಿ ಮಗ್ಗು, ಚೆರಿ ಫ್ರೂಟ್ ಇರೋವಂತಹ ಮಗ್ ಆಗಿರ್ಬೋದು, ಚೆರಿ ಫ್ರೂಟ್ ಇರೋವಂಥದ್ದು ಏನಾದರೂ ಕಾಣಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ನನಗೇನಾದರೂ ಯೂಸ್ಫುಲ್ ಆಗೋದನ್ನು ನಾನು ಅದನ್ನು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ತೊಗೊಂಡೆ, ಇನ್ನೊಂದು ಬಂದು ಇದೊಂದು ಕ್ಯೂಟ್ ಆದಂತಹ ಸ್ಕರ್ಟ್, ಈ ಥರ. ಸೊ ಕ್ಯೂಟ್. ಒಳ್ಳೆ ಸ್ಕೂಲ್ಗೆ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು, ಅಥವಾ ಹಾಗೆಯೇ ಸುಮ್ಮನೆ ಒಂದು ಟೀ ಶರ್ಟ್ ಹಾಕ್ಕೊಂಡು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ದೆನ್ ಇದೊಂದು ವೈಟ್ ಕಲರ್ ನೈಕಿ ಫುಲ್ ಸ್ಲೀವ್ಸ್ ಟೀ ಶರ್ಟ್ನ ತೊಗೊಂಡೆ. ಜೀನ್ಸ್ ಜೊತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಪಿಂಕ್ ಶಾರ್ಟ್ಸ್ ಆಗಿರ್ಬೋದು ಅಥವಾ ಪಿಂಕ್ ಸ್ಕರ್ಟ್ ಆಗಿರ್ಬೋದು, ಅದ್ರ ಜೊತೆನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ. ಆ್ಯಂಡ್ ಇದು ಆ್ಯಕ್ಚುಲಿ ಬಾಕ್ಸ್ ಒಳಗಿತ್ತು. ಇದು ತುಂಬ ಸ್ಪೆಷಲ್. ನಾನು ಚರಿಗೆ ಚಿಕ್ಕವಳಿದ್ದಾಗಿಂದ ಸ್ನಾನ ಮಾಡಿಸಬೇಕಾದ್ರೆ ಟಬ್ಬಲ್ಲೇ ಯೂಶಲಿ US ಅಲ್ಲಿ ಟಬ್ಬಲ್ಲೇ ಇರುತ್ತಲ್ಲ, ಸೊ ಟಬ್ಬಲ್ಲೇ ಮಾಡಿಸೋದು ಅವಳಿಗೆ ಸ್ನಾನನ.
ಆವಾಗ ನಾನು ಏನಾದರೂ ಟಾಯ್ಸ್ನ ಕೊಡ್ತಾ ಇದ್ದೆ ಅವಳಿಗೆ. ಲೈಕ್ ಲಾಸ್ಟ್ ಇಯರ್ ಅನ್ಸುತ್ತೆ ನಾನು ಇದನ್ನು ಡಿಸ್ಕವರ್ ಮಾಡಿದ್ದೆ, ಐ ಮೀನ್ ನನಗೆ ಗೊತ್ತಾಗಿದ್ದು. ಸೊ ಇದು ಬಂದು ಒಂದು ಫಿಶ್ ಆಯಿತಾ, ನೋಡ್ತಾ ಇರ್ಬೋದು ಈ ಫಿಶ್ನ ಯಾವ ಥರ ಇದೆ ಅಂತ. ಈ ಫಿಶ್ನ ನಾವು ಬಾಟಬಲ್ಲಿ ನೀರು ಫಿಲ್ ಮಾಡಿ ಬಿಟ್ಬಿಟ್ರೆ ರಿಯಲ್ ಫಿಶ್ ಹೇಗೆ ಸ್ವಿಮ್ ಮಾಡುತ್ತಲ್ಲ, ಕೆಳಗೆ ಹೋಗೋದು, ಮೇಲೆ ಬರೋದು, ಊಟ ಹುಡ್ಕೊಳ್ಳೋದು, ಸೇಮ್ ಅದೇ ಥರ ಬಿಹೇವ್ ಮಾಡುತ್ತೆ. ಐ ವಿಲ್ ಶೋ ಯು. ಅದಕ್ಕೆ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಇಲ್ಲಿ ನೀರನ್ನ. ಯಾರಾದರೂ ನೋಡಿದರೆ ರಿಯಲ್ ಫಿಶ್ ಅಂತ ಅಂದ್ಕೊಳ್ತಾರೆ. ಸೊ ಇಟ್ ಈಸ್ ದ್ಯಾಟ್ ಗುಡ್, ಅಷ್ಟು ರಿಯಲ್ ಆಗಿದೆ. ಸೊ ಇದನ್ನು ನಾನು ಅವಳನ್ನ ಹಾಕ್ಬಿಟ್ಟು ಅವಳ ಅದ್ರ ಜೊತೆ ಆಟ ಆಡ್ತಾ ಇರ್ತಾಳೆ. ಹಾಗೆ ಒಂದಿಷ್ಟು ಡಕ್ಗಳನ್ನ ಬಿಟ್ಟಿರ್ತೀನಿ, ಅದನ್ನೆಲ್ಲ ಬಿಟ್ಟು ಅವಳಿಗೆ ಆಟ ಆಡ್ಸ್ಕೊತ ಸ್ನಾನ ಮಾಡಿಸೋದು ನನಗೆ ರೂಢಿ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ಒಂದಿತ್ತು, ಅದು ಹಳೇದಾಗಿದೆ, ಅದು ಅಷ್ಟು ಕ್ಲೀನಾಗಿ ವರ್ಕ್ ಮಾಡ್ತಾಳೆ. ಸೊ ಅದನ್ನು ಇದು ಮೋಸ್ಟ್ಲಿ ಪ್ರಾಬಬ್ಲಿ ಅಮೆಝಾನಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ. ನಾನು ಇದನ್ನು TJ Maxxಲ್ಲಿ ತೊಗೊಂಡಿದ್ದು. ಐ ಜಸ್ಟ್ ಲವ್ ದಿಸ್ ಫಿಶ್. ಇದೊಂಥರ ಯೂನಿಕ್ ಆಗಿದೆ, ನನಗೆ ತುಂಬ ಇಷ್ಟ. ಸೊ ಹಾಗೆ ಇನ್ನೊಂದು ತೋರಿಸ್ತೀನಿ, ವೆಯ್ಟ್ ಅ ಸೆಕೆಂಡ್. ಇದು ಬಂದು ಕ್ರಯಾನ್ಸು. ನೀವು ಎಲ್ಲರೂ ನೋಡಿರೋ ಥರ ಕ್ರಯಾನ್ಸ್ ಅಲ್ಲ ಇದು. ಸೊ ಇದರಲ್ಲಿ ಇಷ್ಟೊಂದು ಕಲರ್ಸ್ ಇದ್ದಾವೆ. ಈಗ ಮಾಮೂಲಿ ಕ್ರಯಾನ್ಸ್ ಅಂದರೆ ಆ ಥರ ಇರುತ್ತಲ್ಲ, ಇದು ಆ ಥರ ಇಲ್ಲ, ಈ ಥರ ಪೆನ್ ಥರ ಇರುತ್ತೆ. ಸೊ ಇದನ್ನು ಟ್ವಿಸ್ಟ್ ಮಾಡಬಹುದು ನಾವು ಈ ಥರ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಕ್ರಯಾನ್, ನನಗೆ ನೋಡಿ ತುಂಬಾ ಆಶ್ಚರ್ಯ ಆಯಿತು ಆ್ಯಕ್ಚುಲಿ. ಫುಲ್ ಇದು ಆ್ಯಕ್ಚುಲಿ ಪೇಪರ್ಸ್ ಸ್ಲಿಪ್ಪರ್ ಇದೆ, ಈ ಪೇಪರಿಗೆ ಹಚ್ತೀನಿ. ಸಖತ್ತು ಡಾರ್ಕಾಗಿ, ಈಗ ಮಾಮೂಲಿ ಕ್ರಯಾನ್ಸ್ ಅಂದರೆ ಅಷ್ಟು ಕ್ಲೀನಾಗಿ ಹತ್ತಲ್ಲ ಅಲ್ವಾ. ಸೊ ದೀಸ್ ಕ್ರಯಾನ್ಸ್ ಇದು ಮುರಿಯೋದು ಇಲ್ಲ, ಲೈಕ್ ಹಾಗೆಯೇ ಸಖತ್ತಾಗಿ ಡಾರ್ಕಾಗಿ ಕಾಣಿಸುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಚೆರಿಗೆ ತೋರಿಸುತ್ತೆ, ಚೆರಿಗಂತೂ ತುಂಬ ಇಷ್ಟ. ಬಿಕಾಸ್ ಚೆರಿಗೆ ಪೇಂಟ್ ಮಾಡೋದು, ಕಲರಿಂಗ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಒಂದಿಷ್ಟು ಕಲರಿಂಗ್ ಬುಕ್ಸ್ಗಳನ್ನು ಆರ್ಡರ್ ಮಾಡಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕ್ರಯಾನ್ಸ್ನ ತರಿಸಿದ್ದೀನಿ. ಹಾಗೆ ಇದು ಬಂದು ಒಂದು ಬುಕ್ಕುಗಳು, ಅವಳಿಗೆ ಸಾಲ್ವ್ ಮಾಡೋಕ್ಕೆ ಒಂದಿಷ್ಟು ಬುಕ್ಗಳನ್ನು ತರಿಸಿದ್ದೀನಿ. ಬಿಕಾಸ್ ಈಗ ಅವಳಿಗೆ ಇನ್ನೇನು ಸ್ಕೂಲ್ ಮುಗಿಯೋ ಟೈಮು ಇಲ್ಲಿ. ಸೊ ಅವಳನ್ನ ಎಂಗೇಜ್ ಆಗಿಡೋಕ್ಕೆ ಒಂದಿಷ್ಟು ಬುಕ್ಸ್ಗಳನ್ನು, ಸ್ಟೋರಿ ಬುಕ್ಸ್ಗಳನ್ನು ಇದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಹಾಗೆ ಒಂದಿಷ್ಟು ಟಾಯ್ಸ್ಗಳು ಅವನ್ನೆಲ್ಲ ತರಿಸಿದ್ದೀನಿ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಎಕ್ಸೈಟೆಡ್. ಚೆರಿ ಬರ್ತಾ ಇದ್ದಾಳೆ, ಖುಷಿ ಅಂದರೆ ತುಂಬಾ ಖುಷಿ ಇದೆ ನನಗೆ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.